ಜಿಲ್ಲೆಯಲ್ಲಿನ ಅಪರಾಧ ಪ್ರಕರಣಗಳು ಏರಿಕೆ ಆಗ್ತಾ ಇದ್ದು ಇದನ್ನು ತಡೆಗಟ್ಟುವಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತ್ ಅವರ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಗಂಭೀರವಾಗಿ ಹದಗೆಟ್ಟಿದೆ. ಜಿಲ್ಲೆಯಲ್ಲಿ ಕೊಲೆ, ಸುಲಿಗೆ, ದರೋಡೆ, ಗಾಂಜಾ, ಡ್ರಗ್ಸ್ ವ್ಯಾಪಾರ, ಜೂಜಾಟ ಸೇರಿ ಹಲವು ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದು ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ವಿಭಾಗದ ಕಾರ್ಯಕ್ಷಮತೆಯ ಮೇಲೂ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ನಡೆದ ಗಾಂಜಾ ನಶೆಯಲ್ಲಿ ಯುವಕನ ಹತ್ಯೆ ಮಾಡಲಾಗಿರ್ತಕ್ಕಂಥ ಪ್ರಕರಣ, ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಪ್ರತಿನಿತ್ಯ ನಗರದಲ್ಲಿ ರಾಜಾರೋಷವಾಗಿ ನಡೀತಾ ಇರತಕ್ಕಂಥದ್ದು. ಆದ್ರೆ ಪೊಲೀಸ್ ಇಲಾಖೆ ಅದನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನ ಅನುಭವಿಸ್ತಾ ಇದೆ. ಅಪರಾಧ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಬಿಡುವಂತಹ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ ಅಂತ ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ಮತ್ತೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಎಸ್ ಪಿ ಮಹಮ್ಮದ್ ಸುಜಿತ್ ಅವರು ಹಾಸನಕ್ಕೆ ಬಂದ ನಂತರ ಎಷ್ಟು ಇಂಥ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ದಾರೆ, ಎಷ್ಟು ಆರೋಪಿಗಳನ್ನ ಬಂಧಿಸಲಾಗಿದೆ, ಜನರ ಎದುರೇ ನಡೀತಾ ಇರ್ತಕ್ಕಂಥ ಅನಧಿಕೃತ ಚಟುವಟಿಕೆಗಳು ಕೂಡ ಕ್ರಮ ಕೈಗೊಂಡಿರ್ತಕ್ಕಂಥ ಬಗ್ಗೆ ಮಾಹಿತಿ ನೀಡಬೇಕು. ಅಂಡ್ ಹಾಸನ ಜಿಲ್ಲೆಗಿಂತ ಅಧಿಕಾರಿ ಬೇಕೇನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ವಿಶೇಷ ತಂಡವನ್ನ ರಚಿಸಿ ತನಿಖೆಯನ್ನು ನಡೆಸಬೇಕು. SP ಅವರನ್ನು ಶೀಘ್ರ ವರ್ಗಾವಣೆ ಮಾಡಬೇಕು. ಪಕ್ಷಾತೀತವಾಗಿ ವಿವಿಧ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಹಿರಿಯ ಪತ್ರಕರ್ತರು, ಸಾಹಿತಿಗಳು, ಜನಪರ ಚಿಂತಕರು ಇವರೆಲ್ಲರನ್ನ ಸೇರಿಸ್ಕೊಂಡು SP ಮಹಮ್ಮದ್ ಸುಜಿತ್ ಅವರನ್ನ ಜಿಲ್ಲೆಯಿಂದ ದಯವಿಟ್ಟು ಕಳಿಸ್ಬಿಡಿ ಸ್ವಾಮಿ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಉದ್ದೇಶಿಸಿದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು. ಒಂದು ವೇಳೆ ಯಾರು ಕೂಡ ಸಹಕಾರ ಕೊಡೋದಾದ್ರೆ ನಾನೇ ಅಮರಣಾಂತ ಉಪವಾಸವನ್ನ ಕೈಗೊಳ್ಳುತ್ತೀನಿ ಅಂತ ಒತ್ತಾಯಿಸಿದ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಆನಂದ್, ತಾಲೂಕು ಅಧ್ಯಕ್ಷ ಮಂಜು, ಕಾರ್ಯದರ್ಶಿ ಖಾದರ್ ಹಾಗೂ ಕಾರ್ಯಕರ್ತೆ ಶೋಭಾ ಉಪಸ್ಥಿತರಿದ್ದರು. ಅದನ್ನು ವಿವರಣೆ ಮಾಡೋಕ್ಕೂ ಕೂಡ ಕಷ್ಟವಾದ ರೀತಿಯಲ್ಲಿ ಕೊಲೆ ಮಾಡಿ, ಅದು ಯಾವುದೇ ಭಯ ಇಲ್ಲದಲೇ ಒಬ್ಬ ಗಾಂಜಾನ ಸೇವನೆ ಮಾಡಿ ಕೊಲೆ ಮಾಡಿ ವಿಡಿಯೋ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ. ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಇದೆಯಾ, ಸತ್ತೋಗಿದೆಯಾ, ಅಥವಾ ಅದ್ರ ಬಗ್ಗೆ ಅವರು ಕಂಪ್ಲೀಟು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇದೆಲ್ಲ ಆಗಿದೆ ಅಂತೇಳಿ ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಈ ಪೊಲೀಸ್ ಇಲಾಖೆಯ ವೈಫಲ್ಯನ ನಾವು ಖಂಡಿಸ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿನ ಮಾಡ್ತಾಯಿದ್ವಿ. ಸ್ನೇಹಿತರೆ, ಈಗಿರ್ತಕ್ಕಂಥ ಏನು SP ಅವರಿದ್ದಾರೆ, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಅವ್ರು ಬಂದ ಮೇಲೆ ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ರಕ್ಷಣೆ ಅನ್ನೋದೇ ಇಲ್ಲಾಗಿದೆ. ಇವತ್ತು SLC PUC ಓದ್ತಿರೋಂಥ ಮಕ್ಕಳಿಗೆ ತುಂಬ ಸುಲಭವಾಗಿ ಗಾಂಜಾ ಸಿಗ್ತಾಯಿದೆ, ಮಾದಕ ದ್ರವ್ಯಗಳು ತುಂಬ ಸಿಗ್ತಿದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ ಹಳ್ಳಿಲಿ ಅದು ಇತಿಹಾಸ ಇಷ್ಟು ವರ್ಷ ಇಲ್ಲದೇ ಇರೋ ಅಂಥದ್ದು ಈ ಒಂದು 2-2.5 ವರ್ಷದಿಂದ ಅಂತೂ, ಇತ್ತೀಚೆಗೆ 1 ವರ್ಷದಿಂದ ಅಂತೂ ತುಂಬ ಜಾಸ್ತಿ ಆಗಿದೆ. ಮತ್ತು ಮನೆ ಹತ್ರನೂ ಕೂಡ ಈ ಹಿಂದೆ 2 ತಿಂಗಳ ಹಿಂದೆ ನಿಮಗೆಲ್ರಿಗೂ ನೆನಪಿರಬೇಕು, ಮನೆ ಹತ್ರನೇ ಇಲ್ಲಿ KFRM ಒಂದು ಗಾಂಜಾ ಗಿಡ ಬೆಳೆದ್ಬಿಟ್ಟಿದ್ರು. ಅಂದರೆ ಇಲ್ಲಿ ಇಂಟೆಲಿಜೆನ್ಸಿ ಏನು ಮಾಡ್ತಿದೆ, ಈ ವರಿಷ್ಠಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಇದು ನಮಗೆ ಆಘಾತಕಾರಿ ಸುದ್ದಿಯಾಗಿದೆ. ಇವತ್ತು ನಾನೊಂದು ರಾಜಕೀಯ ಪಕ್ಷವಾಗಿ ಮಾತಾಡ್ತಾಯಿದ್ದೀನಿ, ಆದರೆ ಇದು ಹಾಸನ ಜಿಲ್ಲೆಯ ನಾಗರಿಕರ ವಿಷಯ. ತಮ್ಮ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ಕೋಬೇಕು, ಅವ್ರನ್ನ ಹೆಂಗೆ ಈ ಡ್ರಗ್ಸಿಂದ ಮುಕ್ತ ಮಾಡಬೇಕು ಅನ್ನೋದು. ನಾನು ಖುದ್ದು SP ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ನಿ, ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ, ಸರ್ ಇಷ್ಟು ವರ್ಷ ಬಂದಂಥ SPಗಳು ನನ್ನ ನಂಬರ್ ಇದೆ, ನಾನೇನಾರು ಒಂದು ಫೋನ್ ಮಾಡಿದರೆ ವಾಪಸ್ ಫೋನ್ ಮಾಡ್ತಿದ್ರು, ಹೇಳಿ ನಂಬರ್ ಫೀಡ್ ಆಗಿದೆ ಅದರಲ್ಲಿ, ಹೇಳಿ ಯೋಗೇಶ್ ಏನು ಪ್ರಾಬ್ಲಮ್ಮು ಅಂತೇಳಿ 10 ಸತಿ ಫೋನ್ ಮಾಡಿದರು. ಇವರು ನಮ್ಮ ವರಿಷ್ಠಾಧಿಕಾರಿಗಳು ಫೋನೇ ರಿಸೀವ್ ಮಾಡಲ್ಲ. ನಾನೊಂದು ಮೆಸೇಜ್ ಹಾಕಿದರೆ ಆ ಮೆಸೇಜ್ಗೆ ಒಂದು ವಾಪಸ್ ರಿಪ್ಲೈ ಇಲ್ಲ, ರೇಟಿಂಗಲ್ಲಿ ಮೆಸೇಜ್ ಹಾಕಿದ್ರೆ ವಾಪಸ್ ರಿಪ್ಲೈ ಇಲ್ಲ. ಇದೇನು ದುರಂತ ಸರ್ ಇದು? ಇಂಥ ಅಧಿಕಾರಿಗಳು ನಮಗೆ ಬೇಕಾ? ಇಂಥರ ಅವಶ್ಯಕತೆ ಇದೆಯಾ? ಮತ್ತು ನಿಮಗೊಂದು ಮಾಹಿತಿ ಇರಲಿ, ನಿಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ, ಇವ್ರಿಗೆ ಯಾರ್ಯಾರು ಮಟ್ಕ ಆಡಿಸ್ತಾರೆ, ಯಾರು ಇಸ್ಪೀಟ್ನ ಜೂಜ್ ಆಡಿಸ್ತಾವ್ರೆ ಎಲ್ಲರೂ ಗೊತ್ತಿರೋರೆ ಸರ್, ಯಾರು ಗೊತ್ತಿಲ್ಲದೆ ಇರಲಿಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟ್ರ್, ಸರ್ಕಲ್ ಇನ್ಸ್ಪೆಕ್ಟ್ರು ಹೋಟ್ಲ ಹತ್ರ ನಿಂತ್ಕೊಂಡು ಅಂಥವ್ರ ಜೊತೆ ಕಾಪಿ ಕುಡಿದ್ರೆ ಟೀ ಕುಡಿದ್ರೆ ಏನಾಗುತ್ತೆ?
ಸಾರ್ವಜನಿಕವಾಗಿ ನೋಡಿದ್ರು ಓ ಅಣ್ಣನ ಜೊತೆ ಪೊಲೀಸೇ ಚೆನ್ನಾಗಿವ್ರೆ ನಾವೇನು ಬೇಕಾದ್ರೂ ಮಾಡೋದು. ಅವನು ಅಣ್ಣ ಆತಾನೆ, ಇವ್ರೇನಾಗ್ತಾರೆ ಸಂಬಳ ಇಸ್ಕೊಂಡು ಇವ್ರು ಅಣ್ಣ ಆತಾರೆ, ಅವ್ರಿಗೆ ಇವರು ಪಿ ಎ ಆತಾರೆ, ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾವ್ರೆ ಇವರೇ ಹೇಳಿಸ್ತಾವ್ರೆ ಅಂತ. ಇದು ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ವಾ? ಇವ್ರ ಹತ್ರ ಇಂಟೆಲಿಜೆನ್ಸಿ ಇಲ್ವಾ? ಹೌದು ಸರ್, ಒಬ್ಬ ಇಸ್ಪೀಟ್ ಆಡಿಸ್ತಾವನೆ ಅಂತ ಇಡೀ ಸಮಾಜಕ್ಕೆ ಗೊತ್ತಿರುತ್ತೆ. ಅಂಥವ್ರ ಜೊತೆ ನಿಂತ್ಕೊಂಡು ಹೋಟೆಲ್ ಕಾಪಿ ಕುಡಿತಾರೆ ಇವರು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕಾಪಿ ಕುಡಿತಾರೆ ಸರ್.